ಭದ್ರಾವತಿಯಿಂದ ಬೆಂಗಳೂರಿಗೆ ಹೊರಟಿದ್ದೆ. ಆ ಸಂದರ್ಭದಲ್ಲಿ ಮಧ್ಯ ಗುರುಗಳ ದರ್ಶನ ಆಶೀರ್ವಾದ ಪಡ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದಿದ್ದೇನೆ. ಬೇರೆ ಇದಕ್ಕೇನು ಹೆಚ್ಚಿಗೆ ವಿಚಾರ ಏನಿಲ್ಲ. ಹೇಳ್ರಿ ನೀವು. ಸರ್, ಈಗ ಇವತ್ತು ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ ರಾಜೀನಾಮೆ. ಅವರೇ ಬೆಳಗ್ಗೆ ಬ್ರೇಕ್ಫಾಸ್ಟ್ ಒಳಗೆ ಎಲ್ಲ ಮಂತ್ರಿಗಳ ಮುಂದೆ ಹೇಳಿದಾರಲ್ಲ, ರಾಜೀನಾಮೆ ಕೊಡ್ತೀನಿ, ಇಷ್ಟು ದಿವಸ ಸಹಕಾರ ಕೊಟ್ಟಿದ್ದಕ್ಕೆ ಧನ್ಯವಾದಗಳು, ಆಮೇಲೆ BJPಯನ್ನು ಎದುರಿಸುವಂಥ ಕಾರ್ಯಕ್ರಮ ಮಾಡಬೇಕು ನೀವು ಅಂತೆಲ್ಲ ಹೇಳಿದಾರಲ್ಲ. ಯಾವತ್ತು ಇವರು ಪದಗ್ರಹಣ ಸ್ವೀಕರಿಸ್ತಾರೆ? ಇವತ್ತು ಇಲ್ಲಿ ಗುರುಗಳ ಹತ್ರ ಬರ್ತಾರೆ ದರ್ಶನಕ್ಕೆ. ಇವರು ಯಾವತ್ತು ಡೇಟ್ ಕೊಡ್ತಾರೋ ಅವತ್ತು ಅವರು ಪದಾರ್ಪಣೆ ಮಾಡ್ತಾರೆ. ಅಂದರೆ ಒತ್ತಾಯಪೂರ್ವಕವಾಗಿ ಒಂದು ರಾಜೀನಾಮೆ ಪಡೆದಿದೆ ಹೈಕಮಾಂಡ್ ಅಂತ ಅನ್ಸುತ್ತೆ. ಇಲ್ಲ, ಅವರೇ ಮೊದಲೇ ಇಲ್ಲ ಸಹಿ ಸಂಗ್ರಹ ಮಾಡೋಂಥದ್ದೇನಿಲ್ಲ. ಕೆಲವರು ಯಾರೋ ಅಭಿಪ್ರಾಯಪಟ್ಟರು ಶಾಸಕರುಗಳು, ಅದಕ್ಕೆ ಅವರು CM ಒಪ್ಪಲಿಲ್ಲ. ನಾನು ಮಾತು ಕೊಟ್ಟಿದ್ದೆ, ಮಾತಿನ ಪ್ರಕಾರ ನಡ್ಕೊಂಡಿದ್ದೀನಿ ಅಂತೇಳಿ ಸ್ವಯಂ ಇಚ್ಛೆಯಿಂದ ಕೊಟ್ಟಿದ್ದಾರೆ ರಾಜೀನಾಮೆ. ಇವತ್ತು ಸಾಯಂಕಾಲ ಅಥವಾ ನಾಳೆ ಬೆಳಗ್ಗೆ ಕರಿತೀವಿ ಅಂತ ಹೇಳಿದ್ದಾರೆ. ನಮಗಿನ್ನು ಯಾವುದೂ ಫೋನ್ ಬಂದಿಲ್ಲ ಶಾಸಕರುಗಳಿಗೆ. ಬಂದರೆ ಹೋಗ್ತೀವಿ. ಭದ್ರಾವತಿಯಿಂದ ಬೆಂಗಳೂರಿಗೆ ಹೊರಟಿದ್ದೆ. ಆ ಸಂದರ್ಭದಲ್ಲಿ ಮಧ್ಯ ಗುರುಗಳ ದರ್ಶನ ಆಶೀರ್ವಾದ ಪಡ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದಿದ್ದೇನೆ. ಬೇರೆ ಇದಕ್ಕೇನು ಹೆಚ್ಚಿಗೆ ವಿಚಾರ ಏನಿಲ್ಲ. ಹೇಳ್ರಿ ನೀವು. ಸರ್, ಈಗ ಇವತ್ತು ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ ರಾಜೀನಾಮೆ. ಅವರೇ ಬೆಳಗ್ಗೆ ಬ್ರೇಕ್ಫಾಸ್ಟ್ ಒಳಗೆ ಎಲ್ಲ ಮಂತ್ರಿಗಳ ಮುಂದೆ ಹೇಳಿದಾರಲ್ಲ, ರಾಜೀನಾಮೆ ಕೊಡ್ತೀನಿ, ಇಷ್ಟು ದಿವಸ ಸಹಕಾರ ಕೊಟ್ಟಿದ್ದಕ್ಕೆ ಧನ್ಯವಾದಗಳು, ಆಮೇಲೆ BJPಯನ್ನು ಎದುರಿಸುವಂಥ ಕಾರ್ಯಕ್ರಮ ಮಾಡಬೇಕು ನೀವು ಅಂತೆಲ್ಲ ಹೇಳಿದಾರಲ್ಲ. ಯಾವತ್ತು ಇವರು ಪದಗ್ರಹಣ ಸ್ವೀಕರಿಸ್ತಾರೆ? ಇವತ್ತು ಇಲ್ಲಿ ಗುರುಗಳ ಹತ್ರ ಬರ್ತಾರೆ ದರ್ಶನಕ್ಕೆ. ಇವರು ಯಾವತ್ತು ಡೇಟ್ ಕೊಡ್ತಾರೋ ಅವತ್ತು ಅವರು ಪದಾರ್ಪಣೆ ಮಾಡ್ತಾರೆ. ಅಂದರೆ ಒತ್ತಾಯಪೂರ್ವಕವಾಗಿ ಒಂದು ರಾಜೀನಾಮೆ ಪಡೆದಿದೆ ಹೈಕಮಾಂಡ್ ಅಂತ ಅನ್ಸುತ್ತೆ. ಇಲ್ಲ, ಅವರೇ ಮೊದಲೇ ಇಲ್ಲ ಸಹಿ ಸಂಗ್ರಹ ಮಾಡೋಂಥದ್ದೇನಿಲ್ಲ. ಕೆಲವರು ಯಾರೋ ಅಭಿಪ್ರಾಯಪಟ್ಟರು ಶಾಸಕರುಗಳು, ಅದಕ್ಕೆ ಅವರು CM ಒಪ್ಪಲಿಲ್ಲ. ನಾನು ಮಾತು ಕೊಟ್ಟಿದ್ದೆ, ಮಾತಿನ ಪ್ರಕಾರ ನಡ್ಕೊಂಡಿದ್ದೀನಿ ಅಂತೇಳಿ ಸ್ವಯಂ ಇಚ್ಛೆಯಿಂದ ಕೊಟ್ಟಿದ್ದಾರೆ ರಾಜೀನಾಮೆ. ಇವತ್ತು ಸಾಯಂಕಾಲ ಅಥವಾ ನಾಳೆ ಬೆಳಗ್ಗೆ ಕರಿತೀವಿ ಅಂತ ಹೇಳಿದ್ದಾರೆ. ನಮಗಿನ್ನು ಯಾವುದೂ ಫೋನ್ ಬಂದಿಲ್ಲ ಶಾಸಕರುಗಳಿಗೆ. ಬಂದರೆ ಹೋಗ್ತೀವಿ.